ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಸೊ ನೀಟ್ ರೀಫಂಡ್ ಬಗ್ಗೆ ಒಂದೆರಡು ಡೌಟ್ಸ್ ಗಳೇನಿದೆ ವಿದ್ಯಾರ್ಥಿಗಳಿಗೆ ಪದೇ ಪದೇ ಕೇಳಿರೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ನೀಟ್ ಅಪ್ಲಿಕೇಶನ್ ಫಾರ್ಮ್ ಫೀಸ್ ರೀಫಂಡ್ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂದ್ರೆ ದಯವಿಟ್ಟು ನೀವು ಈ ಒಂದು ವಿಡಿಯೋವನ್ನು ನೋಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ NTA ವಿದ್ಯಾರ್ಥಿಗಳಿಗೆ ಏನು ಮೇ 3ಕ್ಕೆ ಎಕ್ಸಾಮಿನೇಷನ್ ಬರೆದಿರೋದು ಕ್ಯಾನ್ಸಲ್ ಆಗಿದೆ, ಅದರಿಂದ ಮಾನಸಿಕವಾಗಿ ಹಿಂಸೆ ಆಗಿದೆ. ಸೊ ಅಥವಾ ವಿದ್ಯಾರ್ಥಿಗಳಿಗೆ ಟೈಮ್ ಮತ್ತೆ ಎನರ್ಜಿ ವೇಸ್ಟ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಮಾಧಾನ ಆಗ್ಲಿ ಅಂತ ಹೇಳಿ ಏನು NTA ತಾವು ಅಪ್ಲಿಕೇಶನ್ ಫೀಸ್ ಏನ್ ನೀವು ಫಿಲ್ ಮಾಡಿದಿರಿ, ಅದು 1700 ಇರ್ಬೋದು, SC ST PWD ಕೇಸ್ ಅಲ್ಲಿ 1000 ರೂಪೀಸ್ ಇರ್ಬೋದು, ಅದನ್ನ ನಾವು ರೀಫಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ರೈಟ್? ಹಾಗೆ ನೋಡಿದ್ರೆ 1700 1000 ಅಲ್ಲ, ವಿದ್ಯಾರ್ಥಿಗಳಿಗೆ ಆಗಿರುವಂತ ಮಾನಸಿಕ ವೇದನೆಗೆ ಅಥವಾ ಅವರು ಈಗ ತ್ರಾಸ ಪಡ್ತಾ ಇರೋದಕ್ಕೆ NTA ಒಬ್ಬೊಬ್ರಿಗೆ 1 ಲಕ್ಷ ರೂಪೀಸ್ ಕೊಡ್ಬೇಕಿತ್ತು ಆಕ್ಚುಲಿ. ಸೊ ಅಷ್ಟಂತೂ ಕೊಡೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಫೀಸ್ ಅನ್ನ ವಾಪಸ್ ಹಾಕ್ತಾರೆ. ಸೊ ಅದಕ್ಕೆ ಸಮಾಧಾನ ಪಡಿ. ಸೊ ಇದಕ್ಕೆ 27ನೇ ತಾರೀಕು ಅಂದ್ರೆ ನಾಳೆ ರಾತ್ರಿ 11:50 ತನಕ ಟೈಮ್ ಅನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹಾಕಿದ್ದೀರಿ. ಸೊ ಹಾಕಿಲ್ಲ ಅಂತ ಅಂದ್ರೆ ಈ ಎಲ್ಲ ಪಾಯಿಂಟ್ಸ್ ಗಳನ್ನು ನೀವು ರೆಡಿ ಇಟ್ಕೊಳ್ಳಿ ಅಷ್ಟೇ. ಅಕೌಂಟ್ ಹೋಲ್ಡರ್ ನೇಮು, IFSC ಕೋಡ್, ಅಕೌಂಟ್ ನಂಬರ್, ಬ್ಯಾಂಕ್ ನೇಮು, ಅಪ್ಲೋಡೆಡ್ ಸ್ಕ್ಯಾನ್ಡ್ ಕಾಪಿ ಆಫ್ ದ ಕ್ಯಾನ್ಸಲ್ಡ್ ಚೆಕ್, ಅದು ಆಪ್ಷನಲ್ ಇರ್ತದೆ. ನೀವು ಬೇಕಂದ್ರೆ ಚೆಕ್ ಕ್ಯಾನ್ಸಲ್ಡ್ ಕಾಪಿಯನ್ನು ಅಪ್ಲೋಡ್ ಮಾಡಿ, ಇಲ್ಲ ಅಂತಂದ್ರೆ ಪಾಸ್ಬುಕ್ಕಿನ ಫಸ್ಟ್ ಪೇಜ್ ಅನ್ನ ನೀವು ಅಪ್ಲೋಡ್ ಮಾಡಬಹುದು. ಫೈನ್. ಸೊ ಈಗ ಡೌಟ್ ಏನಿದೆ, ಮೇಜರ್ ಡೌಟ್ ಏನಿದೆ ಅಥವಾ ಹೇಗೆ ಮಾಡಬೇಕು ಅನ್ನೋದನ್ನ ಮೊದಲು ಹೇಳ್ಬಿಡ್ತೀನಿ. ನೀವು ಇಲ್ಲಿ NTA ವೆಬ್ಸೈಟ್ಗೆ ಹೋಗಿ ಕೆಳಗಡೆ ಇಲ್ಲಿ ಫೀಸ್ ರೀಫಂಡ್ ವಿಂಡೋ ಅಂತ ಇದೆ, ಕ್ಲಿಕ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ಕೆಳಗಡೆ ಆಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಒಂದು ಟ್ಯಾಬ್ ಕಾಣಿಸ್ತದೆ. ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ನಿಮ್ಮ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಆಡ್ ಮಾಡಿ, ಇಲ್ಲೇನು ನಾವು ತೋರಿಸಿದವನ್ನೆಲ್ಲ ಆಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಈಗ ಮೇಜರ್ ಡೌಟ್ ಏನ್ ಬರ್ತಾ ಇದೆ ಬಹಳ ಜನ ವಿದ್ಯಾರ್ಥಿಗಳಿಗೆ, ಅಟ್ಲೀಸ್ಟ್ ಸಮ್ ವಿದ್ಯಾರ್ಥಿಗಳಿಗೆ ಅಂತ ಅಂದ್ರೆ, ಸರ್ ನಾವು ಅವರು ಕೊಟ್ಟಿರುವಂತಹ ನೀಟ್ ರೀಫಂಡ್ ಲಿಂಕ್ ಅಲ್ಲೇನೋ ನಾವು ರೀಫಂಡ್ ಡೀಟೇಲ್ಸ್ ಗಳನ್ನ ಆಡ್ ಮಾಡಿಬಿಡ್ತೀವಿ, ಅಕೌಂಟ್ ಡೀಟೇಲ್ಸ್ ಗಳನ್ನ ಆಡ್ ಮಾಡಿಬಿಡ್ತೀವಿ. ಸೊ ಹಾಗೆ ಆಡ್ ಮಾಡಿಬಿಟ್ರೆ ನಮ್ಮನ್ನ ನೀಟ್ ಇಂದ ಹೊರಗೆ ಹಾಕ್ಬಿಡ್ತಾರಾ? ಅಂದ್ರೆ ಯಾರಿಗೆ ನೀಟ್ ಎಕ್ಸಾಮಿನೇಷನ್ ಬರೆಯುವಂತ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಇಲ್ಲ ಅಂಥವ್ರು ಮಾತ್ರ ಈ ಒಂದು ರೀಫಂಡ್ ಲಿಂಕ್ ಅನ್ನ ಫಿಲ್ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ವಿದ್ಯಾರ್ಥಿಗಳು ಒಂದು ಪಾಯಿಂಟ್ ಅನ್ನು ಗೊತ್ತಿರಲಿ, ಯಾವ ವಿದ್ಯಾರ್ಥಿಗಳು ಮೇ 3ಕ್ಕೆ ಎಕ್ಸಾಮ್ ಬರೀತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ, ನೀವು ಆ ಮೇ 3ಕ್ಕೆ ಎಕ್ಸಾಮ್ ಬೇಕಾದ್ರೆ ಬರೀರಿ, ಬರೀದೇ ಇರಿ, ನಿಮ್ಮೆಲ್ಲರಿಗೂ ಕೂಡ ಅಡ್ಮಿಟ್ ಕಾರ್ಡ್ ಅನ್ನ NTA ರಿಲೀಸ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೂ ಈ ರೀಫಂಡ್ ಲಿಂಕ್ ಅನ್ನ ಫಿಲ್ ಮಾಡೋದಕ್ಕೂ ಸಂಬಂಧ ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ರೀಫಂಡ್ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಆಗಿರುವಂತ ಮಾನಸಿಕ ಹಿಂಸೆಗೆ, ನಿಮಗೆ ನಿಮ್ಮ ಒಂದು ಟೈಮ್ ಮೇ 3ಕ್ಕೆ 2 ರಿಂದ 5 ಏನು ವೇಸ್ಟ್ ಆಗಿದೆ, ಅದಕ್ಕೆ ಸ್ವಲ್ಪ ಕಂಪೆನ್ಸೇಷನ್ ಅನ್ನೋ ರೂಪದಲ್ಲಿ ನಿಮಗೆ ಫೀಸ್ ಅನ್ನ ವಾಪಸ್ ಕೊಡ್ತಾ ಇರೋದಷ್ಟೇ. ಅಷ್ಟು ಬಿಟ್ರೆ ಈ ಫೀಸ್ ನೀವು ರೀಫಂಡ್ ಬೇಕು ಅಂತ ಅಕೌಂಟ್ ನಂಬರ್ ಹಾಕ್ಬಿಟ್ರೆ ನಿಮ್ಮನ್ನ ನೀಟಿಂದ ಹೊರಗೆ ಹಾಕ್ಬಿಡ್ತಾರೆ, ಅಥವಾ ನಿಮಗೆ ನೀಟ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಬಿಡೋದಿಲ್ಲ, ಅಥವಾ ಯಾರಿಗೆ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರಷ್ಟೇ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಕೌಂಟ್ ನಂಬರ್ IFSC ಕೋಡ್ ಅನ್ನ ಆಡ್ ಮಾಡಬೇಕು. ಇವೆಲ್ಲವೂ ಕೂಡ ರಾಂಗ್ ಇನ್ಫಾರ್ಮೇಶನ್. ಕೆಲವೊಂದಷ್ಟು ರಾಂಗ್ ಇನ್ಫಾರ್ಮೇಶನ್ ನಿಮ್ಮ ತಲೆಯಲ್ಲಿ ಯಾರು ತುಂಬುತ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ನೀಟಾಗಿ NTA KE ಕೊಡುವಂತಹ ನೋಟಿಫಿಕೇಶನ್ ನೀವು ನೋಡ್ಬಿಟ್ರೆ ಕ್ಲಿಯರ್ ಆಗಿ ಹೇಳಿರ್ತಾರೆ ಅವರು. ನೋಡಿ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ ಕೂಡ ಯಾರ್ಯಾರು ನೀಟ್ ಎಕ್ಸಾಮಿನೇಷನ್ ಜೂನ್ 21ಕ್ಕೆ ಬರೆಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂಥವ್ರು ಮಾತ್ರ ಫಿಲ್ ಮಾಡಿ ಅಂತ ಕೊಟ್ಟಿದಾರಾ? ಇಲ್ಲ, ಹೌದಾ? ಸೊ ಅಂದ ಮೇಲೆ ನೀವು ಯಾಕೆ ಆ ರೀತಿ ನೆಗೆಟಿವ್ ಥಿಂಕ್ ಮಾಡ್ತೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಅಟ್ ಲೀಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು, ಬಹಳಷ್ಟು ಜನ ವಿದ್ಯಾರ್ಥಿಗಳು ಆಲ್ರೆಡಿ ಫಿಲ್ ಮಾಡಿದ್ದೀರಿ, ವೆಲ್ ಅಂಡ್ ಗುಡ್. ಬಟ್ ಕೆಲವೊಂದಷ್ಟು ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮಗೆ 1700 ಅಥವಾ 1000 ರೂಪಾಯಿ ಏನು ಫಿಲ್ ಮಾಡಿದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ NTA ಕೊಡ್ತೀನಿ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಡ್ ಮಾಡಿ ಹೇಳಿದ್ದಾರೆ. ಸೊ ನಿಮಗೆ ಅದು ಬೇಕು ಅಂದ್ರೆ ಆಡ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಅದ್ರ ಬದಲಾಗಿ ನೀವು ನೆಗೆಟಿವ್ ಆಗಿ ಏನು ಥಿಂಕ್ ಮಾಡಬೇಡಿ. ಎಕ್ಸಾಮ್ ಬರ್ಸೋದಿಲ್ಲ, ಎಕ್ಸಾಮ್ ಇಂದ ಹೊರಗೆ ಹಾಕ್ಬಿಡ್ತಾರೆ, ಅಡ್ಮಿಟ್ ಕಾರ್ಡ್ ಕೊಡೋದಿಲ್ಲ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಮಾತ್ರ ಫಿಲ್ ಮಾಡಬೇಕು, ಇವೆಲ್ಲವೂ ಕೂಡ ರಾಂಗ್ ಇನ್ಫಾರ್ಮೇಶನ್. ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಎರಡನೇ ಪಾಯಿಂಟ್ ಏನಿದೆ ಅಂತಂದ್ರೆ, ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು, ಸರ್ ನಾನೀಗ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಫೀಸ್ ನನಗೆ ಬೇಕು ಆದ್ರೆ ಇದನ್ನ ನಾನು ಫಿಲ್ ಮಾಡೋದೇ ಇಲ್ಲ ಅಂತ ಇಟ್ಕೊಳ್ಳಿ, ಅಥವಾ ನಾಳೆ ಆದ್ಮೇಲೆ ಈ ಕ್ವಶನ್ ಬರ್ತದೆ ನಿಮಗೆ. ಸೊ ಫಿಲ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ? ಫಿಲ್ ಮಾಡ್ಲಿಲ್ಲ ಅಂತಂದ್ರೆ NTA ಎಲ್ಲೂ ಕೂಡ ಯಾವ ಅಕೌಂಟ್ ಇಂದ ನಮಗೆ ಬಂದಿದೆ ದುಡ್ಡು ಅದೇ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿಲ್ಲ. ಸೊ NTA ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ಅಂತಂದ್ರೆ ಅಂತಹ ವಿದ್ಯಾರ್ಥಿಗಳ ರೀಫಂಡ್ ಅನ್ನ ವಿತ್ಹೆಲ್ಡ್ ಮಾಡಿರ್ತಾರೆ. ಸೊ ಅಂತ ವಿದ್ಯಾರ್ಥಿಗಳನ್ನ ವಿತ್ಹೆಲ್ಡ್ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಸೊ ಮುಂದೆ ಇನ್ನೊಂದು ಚಾನ್ಸ್ ಅನ್ನ ಕೊಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ, ಎಕ್ಸಾಮ್ ರಿಸಲ್ಟ್ ಎಲ್ಲ ಆದ್ಮೇಲೆ ಇನ್ನೊಂದ್ಸರಿ ಯಾರ್ಯಾರು ಫಿಲ್ ಮಾಡಿಲ್ಲ ಫಿಲ್ ಮಾಡಿ ಅಂತ ಹೇಳಿ, ಇದೊಂದು ಪಾಸಿಬಿಲಿಟಿ.
ಎರಡನೇದು ಏನಂತಂದ್ರೆ ಈಗ ಫಿಲ್ ಮಾಡಿದವರು ಕೆಲವೊಂದು ಸಾರಿ IFSC ಕೋಡ್ ಅನ್ನ ರಾಂಗ್ ಹಾಕಿರ್ತಾರೆ, ಅಕೌಂಟ್ ನಂಬರ್ ನ ರಾಂಗ್ ಹಾಕಿರ್ತಾರೆ. ಅಂತ ಕೇಸಲ್ಲಿ ಏನಾಗ್ತದೆ? ಇಂಥ ಕೇಸಲ್ಲೂ ಪಾಸಿಬಿಲಿಟಿ ಬಗ್ಗೆ ನಾನು ಹೇಳ್ತೀನಿ. ಪಾಸಿಬಿಲಿಟಿ ಏನು ಅಂತ ಅಂದ್ರೆ ಮೇ ಬಿ NTA ದವ್ರು ಏನ್ ಮಾಡ್ತಾರೆ, ಸೊ ಎಲ್ಲರಿಗೂ ರೀಫಂಡ್ ಪ್ರೊಸೆಸ್ ಅನ್ನ ಮಾಡ್ಕೋತಾ ಹೋಗ್ತಾರೆ. ನಿಮ್ದು ಅಕೌಂಟ್ ಡೀಟೇಲ್ IFSC ಕೋಡ್ ರಾಂಗ್ ಇದ್ದಾಗ ನಿಮಗೆ ರೀಫಂಡ್ ಬರೋದಿಲ್ಲ. ಸೊ ಆ ಒಂದು ರೀಫಂಡ್ ಅಲ್ಲಿಗೆ ಸ್ಟಾಪ್ ಆಗ್ತದ. ಸೊ ಆವಾಗ ಯಾರ್ಯಾರದ್ದು ರೀಫಂಡ್ ಈ ರೀತಿ ಫೇಲ್ ಆಗಿದೆ ಅಂತಹವರು ಒಂದು ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಕೊಟ್ಬಿಟ್ಟು, ಸೊ ಅದರಲ್ಲಿ ಮತ್ತೆ ನೀವು ಫಿಲ್ ಮಾಡಿ ಕರೆಕ್ಟ್ ಆದದ್ದನ್ನ ಅಂತ ಹೇಳಿ ಇನ್ನೊಂದ್ಸರಿ ಲಿಂಕ್ ಅನ್ನ ಕೊಡ್ತಾರೆ. ಸೊ ಜನರಲಿ ಇದೇ ರೀತಿ ಮಾಡ್ತಾರೆ ಯಾರಾದ್ರೂ ಕೂಡ. ಸೊ ಇವೆರಡು ಪಾಸಿಬಿಲಿಟಿ ಮಾಡುವಂಥದ್ದು. ಅದಕ್ಕೆ ಈಗ ಯಾರು ಇನ್ನೂ ಹಾಕಿಲ್ಲ ಅಂದ್ರೆ ದಯವಿಟ್ಟು ಹಾಕೊಳ್ಳಿ, ಅಥವಾ ಯಾರಾದ್ರೂ ರಾಂಗ್ ಹಾಕಿದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಮುಂದೆ ಅವಕಾಶ ಕೊಡ್ತಾರೆ. ಯಾರಿಗೆ 1700 rupees ನನಗೆ ಬೇಡ ಸರ್, ನನಗೆ ಬಹಳ ಸಿಟ್ಟು ಬಂದಿದೆ NTA ದವ್ರ ಮೇಲೆ, ಅವ್ರು ಕೊಡೋ ದುಡ್ಡು ಅವರ ಭಿಕ್ಷೆಗೆ ನಾನು ಹೋಗೋದೇ ಇಲ್ಲ, ಬೇಡ ಬಿಟ್ಟು ಹಾಕ್ಬಿಡಿ ಅಷ್ಟೇ. ಆಕ್ಚುಲಿ ಅವ್ರು ಕೊಡ್ತಾ ಇರುವಂತ ಭಿಕ್ಷೆ ಅಲ್ಲ ಇದು. ಅದೇ ಹೇಳಿದ್ನಲ್ಲ, ನಿಮ್ಮ ಸಮಾಧಾನಕ್ಕೆ ಕೊಡ್ತಾ ಇರೋದು. ಬಟ್ ಆಕ್ಚುಲಿ 1 ಲಕ್ಷ 2 ಲಕ್ಷ ಕೊಡ್ಬೇಕಿತ್ತು ಒಬ್ಬೊಬ್ಬರಿಗೆ. ಸೊ ಹಂಗಾದ್ರೆ NTA ದವ್ರು ಮುಚ್ಕೊಂಡು ಹೋಗ್ತಾರೆ ಅಂತೇಳಿ ಅದನ್ನ ಮಾಡೋದಿಲ್ಲ ಅವರು. ಇರ್ಲಿ, ಅವ್ರು ಎಷ್ಟು ಕೊಡ್ತಾರೆ ಅದನ್ನ ತಗೊಳ್ಳಂತೆ. ಸೊ ನೀವು ಅಕೌಂಟ್ ಡೀಟೇಲ್ಸ್ ಅನ್ನ ಆಡ್ ಮಾಡೋದಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ, ಯಾವ್ದು ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಸೊ ಏನೂ ಚಿಂತೆ ಮಾಡಬೇಡಿ, ಈಗ ಕೊಟ್ಟಿರುವಂತ ಲಿಂಕ್ ಅಲ್ಲಿ ಅಕೌಂಟ್ ಡೀಟೇಲ್ಸ್ ಅನ್ನ ಆಡ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.